ಮುಸ್ಲಿಮರು ಆತ್ಮರಕ್ಷಣೆಗೆ ದೊಡ್ಡ ಹಿಡಿದಿರ್ತಾರೆ ಎಂಬ ಕಾಂಗ್ರೆಸ್ ಹಿರಿಯ ನಾಯಕರ ಬಿಕೆ ಹರಿಪ್ರಸಾದ್ ಅವರ ವಿವಾದಾತ್ಮಕ ಹೇಳಿಕೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಸಚಿವ ಸಿಟಿ ರವಿ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಟಿ ರವಿ ಅವರು ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಹಾಗೂ ಬಿಕೆ ಹರಿಪ್ರಸಾದ್ ಅವರ ಮತಾಂತರ ಸಮರ್ಥನೆಯ ನೀತಿಯನ್ನ ಕಡು ಶಬ್ದಗಳಿಂದ ತರಾಟೆಗೆ ತೆಗೆದುಕೊಂಡಿದ್ರು. ಇನ್ನು ಬಿಕೆ ಹರಿಪ್ರಸಾದ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ ಸಿಟಿ ರವಿ ಅವರು, ಹರಿಪ್ರಸಾದ್ ಅವರೇ, ನೀವು ಈ ದೇಶದ ಸಂಸದರಾಗಿದ್ದವರು, ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಾ. ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರ ಮೇಲೆಯೇ ಮಾರಣಾಂತಿಕ ಹಲ್ಲೆ ಮಾಡಿದ ಮತಾಂಧರನ್ನ ನೀವು ಸಾರ್ವಜನಿಕವಾಗಿ ಸಮರ್ಥಿಸಿಕೊಳ್ತಾ ಇದ್ದೀರಾ. ಇನ್ನು ನಿಮ್ಮ ಈ ಮತೀಯ ಓಲೈಕೆಯ ಕೆಟ್ಟ ಕಾರಣದಿಂದಲೇ ಇವತ್ತು ರಾಜ್ಯದಲ್ಲಿ ಕೋಮು ಸಂಘರ್ಷಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಹೀಗಂತ ಕಿಡಿಕಾರಿದ್ರು. ಇನ್ನು ರಾಜ್ಯದಲ್ಲಿ ನಡೆದ ಇತ್ತೀಚಿನ ಘಟನೆಗಳನ್ನ ಪ್ರಸ್ತಾಪಿಸಿದ ಅವರು, ಪವಿತ್ರ ಗಣಪತಿ ಮೆರವಣಿಗೆಯ ಮೇಲೆ ಹಿಂಸಾತ್ಮಕವಾಗಿ ಕಲ್ತೂರಿದವರು ಮತಾಂಧರು. ರಾಘವ ಚೈತನ್ಯ ಬೃಂದಾವನದ ಪೂಜೆಗೆ ಭಕ್ತಿಯಿಂದ ಹೋದ ಧಾರ್ಮಿಕ ಭಕ್ತರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದವರು ಮತಾಂಧರು. ಇಂತಹ ಸಮಾಜ ವಿರೋಧಿ ಶಕ್ತಿಗಳು ಮತ್ತು ಮತಾಂಧರ ಪರವಾಗಿ ನಿಂತು ಅವರ ಪ್ರತಿಯೊಂದು ಕೃತ್ಯವನ್ನು ಸಮರ್ಥಿಸಿ ಮಾತನಾಡುವ ನಿಮ್ಮ ರಾಜಕೀಯ ನೀತಿ ಇದೆಯಲ್ಲ, ಇದು ಅತ್ಯಂತ ಕೆಟ್ಟ ಹಾಗೂ ದೇಶದ ಭದ್ರತೆಗೆ ಅಪಾಯಕಾರಿ ನೀತಿಯಾಗಿದೆ ಎಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು. ನಾಯಕರ ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಶಾಂತಿ ಕದಡಲು ಪ್ರಚೋದನೆಯನ್ನ ನೀಡ್ತಾ ಇದೆ ಎಂದು ಸಿಟಿ ರವಿ ಈ ಸಂದರ್ಭದಲ್ಲಿ ತೀವ್ರವಾಗಿ ಆಪಾದಿಸಿದರು. ನಿಮ್ಮ ಮತೀಯ ಓಲೈಕೆ ಹರಿಪ್ರಸಾದ್ರೇ, ನೀವು ಸಂಸದರಾಗಿ ಕಾರ್ಯನಿರ್ವಹಿಸಿದವರು, ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದೀರಿ. ಪೊಲೀಸರ ಮೇಲೆ ಹಲ್ಲೆ ಮಾಡಿದವ್ರನ್ನ ಸಮರ್ಥಿಸ್ತೀರಲ್ಲ, ಮತಾಂಧರನ್ನು ಸಮರ್ಥಿಸ್ತೀರಲ್ಲ. ನಿಮ್ಮ ಮತೀಯ ಓಲೈಕೆ, ಈ ಒಂದು ಮತೀಯ ಓಲೈಕೆ ಈ ಕಾರಣದಿಂದಲೇ ಕಮ್ಯುನಲ್ ಕ್ಲಾಸ್ಗಳಾಗ್ತಿರೋದು. ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದು ಜನರು ಅವರು ಮತಾಂಧರು. ರಾಘವ ಚೈತನ್ಯ ಅವರ ಬೃಂದಾವನದ ಪೂಜೆಗೆ ಹೋದವರ ಮೇಲೆ ಹಲ್ಲೆ ಮಾಡಿದವರು ಅವರು ಮತಾಂಧರು. ಆ ಮತಾಂಧರನ್ನು ಸಮರ್ಥಿಸಿ ಮಾತಾಡ್ತಕ್ಕಂಥ ನಿಮ್ಮ ನೀತಿ ಅದು ಕೆಟ್ಟ ನೀತಿ, ಅದು ಕೆಟ್ಟ ರಾಜಕೀಯ ನೀತಿ, ಅಪಾಯಕಾರಿ ನೀತಿ.